ಮಗಳಿಗೆ ಮತ್ತೆ ಬಿಟ್ಟು ಹೋಗಬೇಕು ಅಷ್ಟೇ ಇರೋದು ನನಗೆ ಟೈಮು. ಮತ್ತೆ ಡ್ಯೂಟಿಗೆ ಹೋಗಲೇ ರೀತಿ ಕಲರ್ದು ಹೂವನ್ನ ನೋಡಿದ್ಯಾ. ಬಾ ಬಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಖುಷಿ ಬಂಗಾರಿಗೆ 5 ಮಂತ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ನನ್ನ ಖುಷಿ ಬಂಗಾರಿಗೆ ವಿಶ್ ಮಾಡಿ, ಹಾಗೆ ಅವಳಿಗೆ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ. ಇವತ್ತು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ 5 ಮಂತದ್ದು. ಬನ್ನಿ, ಯಾವ ರೀತಿ ಐಡಿಯಾಸು ತುಂಬ ಹುಡುಕಿದ್ದೀನಿ, ಬಟ್ ಯಾವುದು ನನಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ನನಗೆ ಯಾವ ರೀತಿ ಮಾಡಬೇಕು ಅಂತ ಅನಿಸ್ತಿದೆ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಅದಕ್ಕೆ ಇನ್ನು ದಾಸವಾಳ ಅವೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಮ್ಮನ ಕಳಿಸಿದ್ದೀನಿ ದಾಸವಾಳ ಹೂವು ತರೋಕ್ಕೆ ಅಂತ. ಅಲ್ಲಿ ತನಕ ಇವಳನ್ನ ಎತ್ಕೊಂಡು ಆಡಿಸ್ತಾ ಇದ್ದೀನಿ ನೋಡಿ. ಖುಷಿ ಬಂಗಾರ ಅವಳನ್ನು ಕ್ಯಾಮ್ರಾ ನೋಡಬೇಕು, ಯಾವಾಗ ನೋಡು ಏನಾದರೂ ಮೊಬೈಲ್ ಇಟ್ಕೊಂಡ್ರೆ ಸಾಕು ನೋಡ್ತಾನೆ ಇರ್ತಾಳೆ. ನೋಡಿ ಯಾವ ರೀತಿ ನೋಡ್ತಾ ಇದ್ದಾಳೆ ಅಂತ. ಇಟ್ಕೊಡ್ತೀನಿ ಅಲ್ಲ ನೋಡಿ ಹೇಗಿದ್ದಾಳೆ ನನ್ನ ಮಗಳು. ಏನಂದರೆ ಮೊದಲೊಂದು 3 ಮಂತ್ಸ್ ತನಕ ಫೋಟೋಸ್ಗಳನ್ನ ಚೆನ್ನಾಗಿ ತೆಗಿಬೋದಿತ್ತು, ಯಾಕಂದರೆ ಮಕ್ಕಳು ಹೆಂಗೆ ಮಲ್ಕೊಂಡಿದ್ರು ಹಾಗೇ ಮಲ್ಕೋತಾಯಿದ್ರು. ಬಟ್ ಇವಾಗಂತೂ ಇವಳು ಫೋಟೋಶೂಟ್ ಮಾಡಿಸೋ ಸರ್ಕಸ್ ಹೊಸಿ ಮಾಡಬೇಕಾಗಿಲ್ಲ, ಮಲಗಿಸಿದ್ರೆ ಸಾಕು ದಬಕ್ಕೋಗ್ಬಿಡ್ತಾಳೆ. ಇವತ್ತೇನು ಮಾಡ್ತಾಳೋ ಗೊತ್ತಿಲ್ಲ, ಯಾವ ರೀತಿ ತೆಗಿಸ್ಕೊತಾಳೋ ಏನು ಅಂತ. ಮೊದಲೆಲ್ಲ ನಾವು ಹೆಂಗೆ ಮಲಗಿಸಿರ್ತೀವಿ ಅದೇ ರೀತಿ ಮಲ್ಕೊಂಡು ಸುಮ್ಮನೆ ಇರೋಳು. ಇವಾಗಂತೂ ಆ ರೀತಿ ಆಗೋದೇ ಇಲ್ಲ. ಖುಷಿ, ಫೋಟೋಶೂಟ್ ಮಾಡಿಸ್ಕೊತೀವ ನೀನು? ಫೋಟೋಶೂಟ್ ಮಾಡಿಸ್ಕೊಂಡೇವ ನೀನು? ಫೋಟೋಶೂಟ್ ಮಾಡಿಸ್ಕೊಂಡೇವ ನೀನು? ಫೋಟೋಶೂಟ್ ಮಾಡಿಸ್ಕೊತೀಯಾ? ಫೋಟೋಶೂಟ್ ಮಾಡಿಸ್ಕೊತೀಯಾ? ಅಲ್ಲೇನು ನೋಡ್ತೀವಿ ಕ್ಯಾಮ್ರದಲ್ಲಿ? ಎಲ್ಲರೂ ನೋಡ್ತಾ ಇದೆಯಾ? ಎಲ್ಲರಿಗೂ ಹಾಯ್ ಬಿಡು. ಹಾಯ್ 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 ಹಾಯ್. ರಮ 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 ಕಣ್ಣ ಮುಚ್ಚೆ ಕಡೆ ಛಾ ಛಾ. ಈ ಸ್ಮೈಲ್ ಮುಂದೆ ಏನೇನು ಬೇಡ ಅನಿಸ್ಬಿಡುತ್ತೆ. ಇದ್ರ ಸ್ಮೈಲ್ ನೋಡಬೇಕು ನೀವು, ಮಕ್ಕಳು ಸ್ಮೈಲ್ ಮಾಡೋದ. ಇದ್ರ ಮುಂದೆ ಎಷ್ಟೇ ಕಷ್ಟ ನೋವು ಏನೇ ಇದ್ರೂ ಎಲ್ಲವೂ ಮರೆ ಮಾಚ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಏನು ಇವಳನ್ನ ಬಿಟ್ಟು ಇವಾಗ ಇನ್ನು 3 ಡೇಸ್ ಅಷ್ಟೇ ಇರೋದು ನನಗೆ ಟೈಮು. ಮತ್ತು ಡ್ಯೂಟಿಗೆ ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬಂಗಾರಿನ ಬಿಟ್ಟು ನಾನು ಡ್ಯೂಟಿಗೆ ಹೋಗಬೇಕು ಅಂತ ಬೇಜಾರಾಗ್ತಿದೆ. ಅಲ್ವ ಬಂಗಾರು? ನೀನು ಬಿಟ್ಟು ನಾನು ಡ್ಯೂಟಿಗೆ ಹೋಗ್ಬೇಕಲ್ವ ಬಂಗಾರು? ಅಲ್ವ ಬಂಗಾರು? ಡ್ಯೂಟಿಗೆ ಹೋಗ್ಬೇಕನ್ನೋದು ಹೋಗ್ಲೂ ಬೇಡವಾ ಬಂಗಾರಿ? ಹೋಗ್ಲೂ ಬೇಡವಾ? ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಯಾಕಂದರೆ ಒಂದು ಸ್ವಲ್ಪ ಮನೆ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಪಾಪನ ಬಿಟ್ಟು ಹೋಗಲೇಬೇಕು. ತುಂಬ ಜನ ಕೇಳ್ತಾ ಇದ್ದೀರಾ 6 ಮಂತ್ ಆದಮೇಲೆ ಹೋಗಲೇಬೇಕಂತ. 1 ಮಂತ್ ನಾನು ಬೇಗನೆ ಲೀವ್ ತೊಗೊಬಿಟ್ಟಿದ್ದೆ ಪ್ರೆಗ್ನೆಂಟಲ್ಲಿದ್ದಾಗ. ಸೊ ಇವಾಗ ಇವಳಿಗೆ 5 ಮಂತ್ ಕಂಪ್ಲೀಟ್ ಆಯಿತು, ಬಟ್ ನಾನು ಲೀವ್ ಹಾಕಿ 6 ಮಂತ್ ಕಂಪ್ಲೀಟ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಇಲ್ಲೇ ಹತ್ರದಲ್ಲಿದೆ ಡ್ಯೂಟಿ. ಆರಾಮಾಗಿ ಒಂದು 2 ಕಿಲೋಮೀಟ್ರ್ ಇದೆ. ಹೋಗಿ ಸ್ವಲ್ಪ ಓದ್ತಾ ಇದ್ದು ಬಂದು, ಇನ್ನು ಅದು ಇವಳು ಅಳ್ತಾ ಇದ್ದರೆ ಇವಳಿಗೆ ಬಂದು ಸ್ವಲ್ಪ ಫೀಡ್ ಮಾಡ್ಸೋಕ್ಕೆ ಹತ್ರದಲ್ಲಿರೋದ್ರಿಂದ ನನಗೆ ಸರಿಯಾಗಿಬಿಡುತ್ತೆ. ಆದರೂ ಒಂಥರ ಏನೋ ಒಂಥರ ತುಂಬ ಬೇಜಾರಾಗುತ್ತೆ ಬಿಟ್ಟು ಹೋಗಬೇಕು. ತುಂಬ ಜನ ಕೇಳ್ತಾ ಇರ್ಬೋದು ನಿಮ್ಗೇನು ಪ್ರಾಬ್ಲಮ್ ಇದೆ. ನಮ್ಮ ಪ್ರಾಬ್ಲಮ್ಗಳು ನಮಗೆ ಇರಲಿ, ಇನ್ನೊಬ್ರಿಗೆ ಹೇಳೋದು ಬೇಡ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇವತ್ತಲ್ಲ ನಾಳೆ ನಾವು ಎಲ್ಲರ ರೀತಿ ಸಾಲ ಎಲ್ಲ ತೀರಿ ನೆಮ್ಮದಿಯಾಗಿರ್ಬೋದು. ಅಲ್ವ ಬಂಗಾರು? ಅಲ್ವ ಬಂಗಾರು? ನಮ್ಮ ಮನೆ ಲಕ್ಷ್ಮಿಯಳು. ಲಕ್ಷ್ಮಿ ಅಲ್ವ ನೀನು? ನಮ್ಮ ಮನೆ ಲಕ್ಷ್ಮಿ ಅಲ್ವ ನೀನು? ಲಕ್ಷ್ಮಿನಾ?
ಛಾ ಛಾ ಓನಮ್ಮ ಓನು ಬಂಗಾರು ಓನು ಬಂಗಾರು. ನಾನು ತುಂಬ ರೆಡಿ ಮಾಡೋಕ್ಕೆ ಫೋಟೋಶೂಟ್ ಮಾಡೋಕ್ಕೆ ತುಂಬ ಸರ್ಚ್ ಮಾಡಿದೆ. ಯಾಕೋ ನನಗೆ ಅಷ್ಟೊಂದು ಯಾವುದೂ ಇಷ್ಟನೇ ಆಗ್ತಿರ್ಲಿಲ್ಲ. ಹಾಗಾಗಿ ಮನೇಲಿರೋ ಪದಾರ್ಥಗಳನ್ನೇ, ಅಂದರೆ ಹಳ್ಳಿ ಕಡೆ ನಿಮಗೆ ಗೊತ್ತಿರಬೇಕು, ಏನೇ ಇಲ್ಲ ಅಂದರೂ ಎಲ್ಲ ಸಿಗುತ್ತೆ. ಹಾಗಾಗಿ ನಮ್ಮ ಕಡೆ ಏನೇನು ಸಿಗುತ್ತೆ ಅದನ್ನೇ ಯೂಸ್ ಮಾಡೋಣ. ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ನೀವು ಏನು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ. ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಅಮ್ಮ ಇನ್ನೂ ತಂದಿಲ್ಲ, ಅಲ್ಲಿ ತನಕ ಏನು ಮಾಡೋದು, ಪಾಪು ಜೊತೆ ಆಡ್ಕೊಂಡು ಕೂತ್ಕೊಳ್ಳೋದೆ ಅಲ್ವಾ ಚಿನ್ನಿ? ಅಲ್ವಾ ಚಿನ್ನಮ್ಮ? ಚಿನ್ನಮ್ಮ 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 ಚಿನ್ನಮ್ಮ. ನನಗಂತೂ ತುಂಬ ಮಕ್ಕಳು ನೋಡಿದ್ದೀನಿ, ಅದರಲ್ಲೂ ನಮ್ಮ ಅಕ್ಕನ ಮಕ್ಕಳು, ನನ್ನ ತಂಗಿದಿರ ಮಕ್ಕಳೆಲ್ಲ ನೋಡಿದ್ದೀನಿ. ಅವರೆಲ್ಲ ಏನು ಅಂತ ಅಂದರೆ ಈ ರೀತಿ ಆಡೋದೇ ಇಲ್ಲ, ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ, ನನಗಂತೂ ಯಾವತ್ತಿಗಳು ಬೇಜಾರಂತಲೇ ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ ಯಾವತ್ತೂ ಒಂದಿನೂ ಅಳೋ ಥರದೇ ಆಗಲಿ, ಇಲ್ಲ ನಿದ್ದೆ ಕೊಡದೇ ಇರೋದಾಗಲಿ, ಯಾವ ರೀತಿ ಆ ರೀತಿ ನನಗೆ ಮಾಡಲೇ ಇಲ್ಲ. ಹೊಟ್ಟೆ ತುಂಬ ಹಾಲು ಕುಡಿದ್ರೆ ಕಣ್ಣು ತುಂಬ ನಿದ್ದೆ ಮಾಡ್ತಾಳೆ, ಹಾಗೆ ಒಂದು 2 ಅವರ್ ಆದರೂ ಆಡ್ತಾಳೆ. ಅದರಲ್ಲಂತೂ ನಾನು ಪುಣ್ಯ ಮಾಡಿದ್ದೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸ್ಟಾರ್ಟಿಂಗ್ 1 ಮಂತಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಬೇಜಾರು ಮಾಡಿಬಿಟ್ಲು. ಯಾಕೆಂದರೆ ನೈಟೆಲ್ಲ ನಿದ್ದೆನೇ ಮಾಡ್ತಿರ್ಲಿಲ್ಲ. ಅದಾದ ನೆಕ್ಸ್ಟು ಯಾವಾಗಲೂ ಅವಳು 2 ಅವರ್ ಮಲ್ಕೊಂಡ್ರೆ ಎದ್ದು ಹಾಲು ಕುಡ್ಕೊಂಡು ಮತ್ತೆ ಮಲ್ಕೊಬಿಡ್ತಾಳೆ. ಅದರಲ್ಲೊಂದು ತುಂಬ ಖುಷಿ ಆಯಿತು. ಅಳೋದೇ ಆಗಲಿ ಆ ರೀತಿ ಏನೂ ಮಾಡಲಿಲ್ಲ. ಆಮೇಲೆ ತುಂಬ ಜನ ಕೇಳ್ತಿದ್ರಿ, ಅಕ್ಕ ನೈಟೆಲ್ಲ ಅಳ್ತೈತಾ ನಿಮ್ಮ ಪಾಪು ಅಂತ. ನಿಜವಾಗ್ಲೂ ಇಲ್ಲ, ಆರಾಮಾಗಿ ಮಲ್ಕೋತಾಳೆ. ಇವಾಗಂತೂ ಏನಂದರೆ ದಬಕೊಂಡು ಅಂತ ಅಳ್ತಾಳೆ ಹೊರತು ಜಾಸ್ತಿ ಏನಿಲ್ಲ. ಹಾಲು ಕೊಡಿದ ತಕ್ಷಣ ಹಂಗೆ ಮಲ್ಕೋತಾಳೆ. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ಪಾಪುಗೆ ಯಾವಾಗಿಂದ ಫುಡ್ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ನಾನು ನಮಗೆ ಹೇಳಿದ್ದೆ 15 ದಿನದಿಂದನೇ ರಾಗಿ ಸರಿ ಮಾಡಮ್ಮ ತಿನ್ಸೋಣ ಅಂತ. ಅಮ್ಮ ಇನ್ನೊಂದು 15 ದಿನ ಆಗಲಿ, ಬೇಡ ಒಂದು 5 ಮಂತ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಿದ್ರು. ನಾನು ಇವಾಗ ಹೆಂಗಿದ್ರು ಡ್ಯೂಟಿಗೆ ಹೋಗ್ಬೇಕಲ್ಲ, ಆವಾಗ ಅಲ್ಲಿ ತನಕ ಪಾಪು ಇರಲ್ಲ. ಏನಾದರೂ ಸ್ವಲ್ಪ ತಿನ್ಸಿದ್ರೆ ಅಡ್ಜಸ್ಟ್ ಆದರೆ ನನಗೂ ಸರಿಯಾಗುತ್ತೆ ಅಂತೇಳಿ ಇವತ್ತು ಅಮ್ಮ ರಾಗಿ ಸರಿ ಮಾಡೋಕ್ಕೆ ಅಂತೇಳಿ ರಾಗಿನೆಲ್ಲ ನೆನೆ ಹಾಕಿದ್ದಾರೆ. ನೋಡೋಣ, ಅದನ್ನು ಒಂದು ಲಾಗ್ ಮಾಡಿ ಹಾಕ್ತೀನಿ, ಏನೇನು ಹಾಕಿ ರಾಗಿ ಸರಿ ಮಾಡ್ತೀವಿ ನಾವು ಅಂತ. ಸದ್ಯಕ್ಕೆ ಇನ್ನು ಅವಳಿಗೆ ಯಾವುದೇ ಥರ ಫುಡ್ನ ನಾನು ಇನ್ನೂ ಕೊಡ್ತಾಯಿಲ್ಲ. ಇನ್ನೊಂದು 5 ಡೇಸ್ ಆಗಲಿ ಕಂಟಿನ್ಯೂ ಅದನ್ನು ಫುಡ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಲ್ವಾ ಚಿನ್ನಮ್ಮ? ತಿಂತೀಯಲ್ಲ ಮನೇದು. ಹಾಗೆ ಇನ್ನೊಂದು ಏನು ಅಂದರೆ, ಇವಳಿಗೆ ಯಾವುದೇ ಥರ ಸಿರಪ್ ಆಗಲಿ ಏನೇ ಹಾಕಿದ್ರೂ ಚೆನ್ನಾಗಿ ಕುಡಿತಾಳೆ. ಹಾಗೆ ಚೆನ್ನಾಗಿ ಆರೋಗ್ಯ ಕೂಡ ಮಾಡ್ಕೋತಾಳೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಇದುವರೆಗೂ ಇಷ್ಟು ನಮ್ಮ ಊರಿಗೆ ಹೋಗಿ ಬಂದೆ, ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲಿಂದ ಕಿವಿ ಚುಚ್ಚೋ ಕಡೆ ಹೋಗಿದ್ವಿ, ಅಲ್ಲೆಲ್ಲ ನೀರು ವ್ಯತ್ಯಾಸ ಆಗಿದೆ. ಯಾವುದೇ ಥರ ಶೀತ ಆಗಲಿ, ಕೆಮ್ಮಾಗಲಿ, ನೆಗಡಿ ಆಗಲಿ ಯಾವುದೇ ಥರ ಆಗಿಲ್ಲ. ಆರೋಗ್ಯವಾಗಿದ್ದಾಳೆ. ಎಲ್ಲ ನಿಮ್ಮ ಆಶೀರ್ವಾದ ಇದೇ ರೀತಿ ಮುಂದೇನು ಇವಳಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದರಲ್ಲೂ ನನ್ನ ವಯಸ್ಸೆಲ್ಲ ನನ್ನ ಮಗಳಿಗೆ ಇರಲಿ. ಆಮೇಲೆ ಹೆವಿ ಜೋಲು ಸುರಿಸ್ತಾಳೆ. ಇವಾಗಲೇ ಒಂದು 3 ಮಂತ್ಸಿಂದನೇ ಫುಲ್ಲು ಜೋಲು ಸುರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನೀನು ಮಾತಾಡ್ಬೇಕಾ ನೀನು ಇವಳು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ಹೆವಿ ಜೋಲು ಸುರಿಸ್ತಾಳೆ. ಅಲ್ವಾ ಚಿನ್ನಮ್ಮ? ಆಮೇಲೆ ಹೆವಿ ಬುದ್ಧಿವಂತ. ಹೆಂಗೆ ಅಂತೀರಾ, ನಿನ್ಸ್ಕೊಂಡು ಏನಾದ್ರು ಸುಸು ಮಾಡಿಬಿಡು ಮಗಳೇ ಅಂತಂದರೆ ಸಾಕು, ಸುಸು ಮಾಡಿಬಿಡ್ತಾಳೆ. ಇವಾಗಿಂದನೇ ಮಕ್ಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದನ್ನೇ ಮುಂದಕ್ಕೂ ಕಲ್ತ್ಕೋತಾರೆ ಅಂತ ಅನ್ಕೋತೀನಿ. ನಾವು ಇವಾಗಲಿಂದನೇ ಒಳ್ಳೆ ಥರದ್ದಾಗಿ ಅವಳಿಗೆ ಏನಮ್ಮ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಇವಾಗಿಂದನೇ ನಾವು ಎಲ್ಲನೂ ಅವಳಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಕ್ಕೂ ಅವಳಿಗೂ ಇದಾಗುತ್ತೆ. ಅಲ್ವಾ ಚಿನ್ನಮ್ಮ? ಕಲ್ತ್ಕತಿಯಲ್ಲ ಬಂಗಾರಿ ನೀನು? ಕಲ್ತ್ಕತಿಯಲ್ಲ ಮಗ? ಜನ ಕಮೆಂಟ್ ಮೆಸೇಜ್ ಮಾಡ್ತಾಯಿದ್ರಿ, ಅಕ್ಕ ನೀವು ಸ್ವಲ್ಪ ಇವಾಗ ತಣ್ಣೀರು ಏನಾದರೂ ಮುಟ್ತಾ ಇದ್ದೀರಾ ಏನು ಅಂತ. ನಾನಿವಾಗ ಒಂದು 15 ಡೇಸಿಂದ ಸ್ವಲ್ಪ ತಣ್ಣೀರು ಮುಟ್ಟೋದ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ
ನನಗೂ ಅಡ್ಜಸ್ಟ್ ಆದರೆ ಪಾಪುಗೂ ಅಡ್ಜಸ್ಟ್ ಆಗುತ್ತೆ. ಬಿಸಿನೀರೇ ಬೇಕು ಅಂತ ಅಂದ್ಕೊಂಡು ಹೋದರೆ ಪಾಪುಗೂ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಕುಡಿಯೋದಕ್ಕೆಲ್ಲ ಬಿಸಿನೀರು ಯೂಸ್ ಮಾಡ್ತೀನಿ. ಬಟ್ ಕೈ ತೊಳೆಯೋಕ್ಕೆ ಏನಾದರೂ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದಾಗ ಆ ರೀತಿ ಟೈಮಲ್ಲಿ ನಾನು ಕೂಡ ತಣ್ಣೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಎಲ್ಲ ಥರದ ಊಟನೂ ಕೂಡ ಮಾಡ್ತಾಯಿದ್ದೀನಿ. ನನಗೆ ಅದು ಬೆಳ್ಳುಳ್ಳಿ ಸಾಂಬಾರು, ಮೆಂತ್ಯ ಸಾಂಬಾರು ಅದೆಲ್ಲ ನನಗೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಇವಾಗ ಎಲ್ಲ ಥರ ಫುಡ್ನು ಸಹ ತಿಂತಾಯಿದ್ದೀನಿ. ಹಾಗೆ ಸೌತೆಕಾಯಿನೂ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಕೋಲ್ಡ್ ಐಟಮ್ನು ಸ್ವಲ್ಪ ಸ್ವಲ್ಪ ಅಂದರೆ ಒಂದೇ ಸರಿ ಅಡ್ಜಸ್ಟ್ ಆಗೋದು ಇದು ಬಾಡಿಗೆ ಇದಾಗೋದು ಬೇಡ, ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಆಗಲಿ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ತೊಗೋತಾ ಇದ್ದೀನಿ ನಾನು ಕೂಡ. ನನಗೂ ಅಷ್ಟೇ ಯಾವುದೇ ಥರ ಶೀತ ಅಂದರೆ ಊರಿಗೆ ಹೋಗಿ ಬಂದಾಗ ಸ್ವಲ್ಪ ಶೀತ ಆಗಿತ್ತು ಅಷ್ಟೇ. ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಸ್ವಲ್ಪ ಶೀತ ಆಗಿತ್ತು. ಇಲ್ಲಿ ಹೆವಿ ಬಿಸಿಲಾದರೆ ನಮ್ಮ ಹಸ್ಬೆಂಡ್ ಊರ ಕಡೆ ಹೆವಿ ಕೋಲ್ಡು, ಹಾಗಾಗಿ ಸ್ವಲ್ಪ ಶೀತ ಆಗಿತ್ತು. ಅದು ಬಿಟ್ಟರೆ ನನಗೆ ಯಾವ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿಲ್ಲ, ಚೆನ್ನಾಗೇ ಇದ್ದೀನಿ. ಅಮ್ಮ ಹೂವು ತಂದಿದ್ದಾರೆ, ಅದರಲ್ಲೂ ನೋಡಿ ಏನು ಚೆನ್ನಾಗಿದೆ ಅಂದರೆ ಕಲರು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದು ಒಂದು ಸುತ್ತೇನೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಏನೋ ಒಂಥರ ಚೆನ್ನಾಗಿದೆ. ಇನ್ನು ಈ ರೀತಿ ನಾರ್ಮಲ್ಲು ನಾನು ಇದನ್ನು ನೋಡಿದ್ದೆ, ಬಟ್ ಈ ರೀತಿ ಕಲರ್ದು ಹೂವನ್ನು ನೋಡಿರಲಿಲ್ಲ. ತುಂಬಾ ಚೆನ್ನಾಗಿದೆ, ಒಂಥರ ನೋಡೋಕ್ಕೇ ಒಂಥರ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮಗಳೇ, ಚೆನ್ನಾಗಿದ್ದ. ಇನ್ನು ಇವಳಿಗೆ ರೆಡಿ ಮಾಡಬೇಕು, ಅಮ್ಮ ಬಂದೇ ರೆಡಿ ಮಾಡಬೇಕು. ನಾನಂತೂ ಇವಳಿಗೆ ರೆಡಿ ಮಾಡೋಕ್ಕಾಗಲ್ಲ, ಯಾಕಂದರೆ ಕಣ್ಣಿಗೆಲ್ಲ ನನಗೆ ಕೈಲಿ ಬರೆಯೋಕ್ಕಾಗಲ್ಲ. ಯಾಕಂದರೆ ತುಂಬ ಒಂಥರ ಭಯ ಆಗುತ್ತೆ ನನಗೆ ಕಣ್ಣಿಗೆಲ್ಲ ಬರೀಬೇಕು ಅಂತಂದರೆ. ಅಮ್ಮನೇ ಬಂದು ಇವಳಿಗೆ ರೆಡಿ ಮಾಡ್ತಾರೆ, ಅಷ್ಟರಲ್ಲಿ ನಾನು ಇಲ್ಲಿ ಫೋಟೋಶೂಟ್ಗೆ ಏನೇನು ರೆಡಿ ಮಾಡಬೇಕು ಅಂದರೆ ರೆಡಿ ಮಾಡ್ಕೋತೀನಿ. ಹಾಗೆ ಇನ್ನು ಮಾವಿನೆಲೆ ಬೇಕಿತ್ತು, ಮಾವಿನೆಲೆ ಮತ್ತು ಗರಿಕೆ ತಗೋಬಾ ಅಂತ ಹೇಳಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ನೀವೇ ಬನ್ನಿ ನೋಡೋರಂತೆ. ಇಲ್ಲೇ ನಮ್ಮೂರಲ್ಲೇ ಚೆಂಡು ಹೂವು ಬೆಳೆದಿದ್ರು, ಅಜ್ಜಿ ಕೈಲಿ ಒಂದು 20 ರೂಪಾಯಿಗೆ ಹೂವು ತರಿಸಿಸಿದೆ. ಅದ್ರ ಜೊತೆಗೆ ಅಮ್ಮನಿಗೆ ಹೇಳಿ ದಾಸವಾಳ ಹೂವನ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ದಾಸವಾಳ ಹೂವನ್ನು ಸಹ ತರಿಸಿಸ್ದೆ. ಹಾಗೆ ಗರಿಕೆ ಮಾವಿನ ಎಲೆನೂ ಕೂಡ ತರಿಸ್ದೆ. ಹಾಗೆ ಅದ್ರ ಜೊತೆಗೆ ಸೆಗಣಿನೂ ಕೂಡ ತರಿಸ್ದೆ ಅದ್ರ ಜೊತೆಗೆ. ಹಾಗೆ ನೀವೇ ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ. ಈ ರೀತಿ ಯಾಕೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಇನ್ನೇನೋ ಹತ್ರದಲ್ಲಿ 2 ಡೇಸಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಿದೆ, ಹಾಗಾಗಿ ಅದಕ್ಕೂ ಆಗುತ್ತೆ ಅಂತೇಳಿ ಈ ರೀತಿ ಮಾಡೋಣ ಅಂತ ಮಾಡಿದೆ. ನೋಡಿ ಈ ಕಡೆ ನಮ್ಮಮ್ಮ ಅವಳಿಗೆ ರೆಡಿ ಮಾಡ್ತಾಯಿದ್ರು. ಎಷ್ಟು ನಗಾಡ್ತಾ ಇದ್ದಾಳೆ ನೋಡಿ. ಅವಳು ಕೂಡ ರೆಡಿ ಆದ್ಲು. ಬನ್ನಿ ಫೋಟೋ ಶೂಟ್ ಮಾಡೋಣ. ಹೇಗಿದೆ, ರೆಡಿ ಆಗಿದ್ಯಾ? ಬಾ ಬಾ ಬಾ. ಹಳ್ಳಿ ಕಡೆ ಸಿಗುವಂತಹ ಪದಾರ್ಥದಿಂದ ನಾನು ನನ್ನ ಕಡೆಯಿಂದ ಒಂದು 20 ರೂಪಾಯಿ ಖರ್ಚಾಗಿದೆ ಅಷ್ಟೇ. ಅದು ಬಿಟ್ಟರೆ ನಾನೇನು ಖರ್ಚು ಮಾಡಿಲ್ಲ, ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಈ ಫೋಟೋಶೂಟ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಏನಾದರೂ ನಾನು ಮಾಡಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್.